ಯಾವ ವಾರದಲ್ಲಿ ಹುಟ್ಟಿದವರಿಗೆ ಹೆಚ್ಚು ಅದೃಷ್ಟ ಒಲಿಯುತ್ತದೆ? ನಮಸ್ಕಾರ ಸ್ನೇಹಿತರೆ, ಶಿವಲೋಕ ಚಾನಲ್ಗೆ ಸ್ವಾಗತ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಒಂದೇ ಪ್ರಶ್ನೆಯನ್ನು ಕೇಳುತ್ತಾನೆ. ನಾನು ಅದೃಷ್ಟವಂತನಾ? ನನ್ನ ಜೀವನದಲ್ಲಿ ಯಾವಾಗ ಒಳ್ಳೆಯ ಸಮಯ ಬರುತ್ತದೆ? ನನ್ನ ಜನ್ಮದಿನ ನನ್ನ ಅದೃಷ್ಟದ ಮೇಲೆ ಪ್ರಭಾವ ಬೀರುತ್ತದೆಯಾ? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಾರದ ಪ್ರತಿಯೊಂದು ದಿನಕ್ಕೂ ಒಂದು ಗ್ರಹದ ಅಧಿಪತ್ಯವಿದೆ ಎಂದು ಹೇಳಲಾಗುತ್ತದೆ. ಅದರ ಪ್ರಭಾವದಿಂದ ಕೆಲವು ವಿಶೇಷ ಗುಣಗಳು ವ್ಯಕ್ತಿಯಲ್ಲಿ ಕಾಣಿಸಿಕೊಳ್ಳಬಹುದು ಎಂದು ನಂಬಲಾಗುತ್ತದೆ. ಹಾಗಾದರೆ ಯಾವ ವಾರದಲ್ಲಿ ಹುಟ್ಟಿದವರಿಗೆ ಹೆಚ್ಚು ಅದೃಷ್ಟ ಒಲಿಯುತ್ತದೆ ಎಂದು ಜನಪ್ರಿಯ ನಂಬಿಕೆಗಳು ಹೇಳುತ್ತವೆ? ಬನ್ನಿ ತಿಳಿದುಕೊಳ್ಳೋಣ. ಭಾನುವಾರ ಹುಟ್ಟಿದವರು. ಭಾನುವಾರದ ಅಧಿಪತಿ ಸೂರ್ಯ. ಸೂರ್ಯನನ್ನು ಶಕ್ತಿ, ನಾಯಕತ್ವ ಮತ್ತು ಗೌರವದ ಸಂಕೇತವಾಗಿ ನೋಡಲಾಗುತ್ತದೆ. ಭಾನುವಾರ ಹುಟ್ಟಿದವರು ಸಾಮಾನ್ಯವಾಗಿ ಆತ್ಮವಿಶ್ವಾಸಿಗಳಾಗಿರುತ್ತಾರೆ. ಇವರು ಜನರ ಮುಂದೆ ಮಾತನಾಡಲು ಹೆದರುವುದಿಲ್ಲ. ನಾಯಕತ್ವ ವಹಿಸಲು ಇಷ್ಟಪಡುತ್ತಾರೆ. ಕೆಲವೊಮ್ಮೆ ದೊಡ್ಡ ಹುದ್ದೆ ಮತ್ತು ಗೌರವ ಪಡೆಯುವ ಅವಕಾಶಗಳು ಇವರಿಗೆ ಸಿಗಬಹುದು. ಸೋಮವಾರ ಹುಟ್ಟಿದವರು ಶಿವನ ಆರಾಧಕರು. ಸೋಮವಾರದ ಅಧಿಪತಿ ಚಂದ್ರ. ಚಂದ್ರನು ಮನಸ್ಸು ಮತ್ತು ಭಾವನೆಗಳ ಸಂಕೇತ. ಇವರು ಮೃದು ಸ್ವಭಾವದವರಾಗಿರುತ್ತಾರೆ. ಕುಟುಂಬದ ಮತ್ತು ಸಂಬಂಧಗಳಿಗೆ ಹೆಚ್ಚಿನ ಮಹತ್ವ ಕೊಡುತ್ತಾರೆ. ಇವರ ಹೃದಯದಲ್ಲಿ ಕರುಣೆ ಹೆಚ್ಚು. ಜನರು ಇವರನ್ನು ಸುಲಭವಾಗಿ ಇಷ್ಟಪಡುತ್ತಾರೆ. ಮಂಗಳವಾರ ಹುಟ್ಟಿದವರು. ಮಂಗಳವಾರ ಅಧಿಪತಿ ಕುಜ. ಮಂಗಳ ಮಹಾಲಕ್ಷ್ಮಿ ವಾರ. ಧೈರ್ಯ ಮತ್ತು ಶಕ್ತಿಯ ಸಂಕೇತ. ಇವರು ಸವಾಲುಗಳನ್ನು ಎದುರಿಸಲು ಹಿಂಜರಿಯುವುದಿಲ್ಲ. ಯಾವುದೇ ಸಮಸ್ಯೆ ಬಂದರೂ ಹೋರಾಡುವ ಮನೋಭಾವ ಹೊಂದಿರುತ್ತಾರೆ. ಇವರ ಯಶಸ್ಸಿನ ಹಿಂದೆ ಪರಿಶ್ರಮವೇ ದೊಡ್ಡ ಕಾರಣ. ಬುಧವಾರ ಹುಟ್ಟಿದವರು. ಬುಧ ಗ್ರಹದ ಪ್ರಭಾವ ಇರುವ ದಿನ. ಬುದ್ಧಿವಂತಿಕೆ ಮತ್ತು ಮಾತಿನ ಚಾತುರ್ಯ ಇವರ ವಿಶೇಷತೆ. ವ್ಯಾಪಾರ, ಶಿಕ್ಷಣ ಮತ್ತು ಸಂವಹನ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡುವ ಸಾಧ್ಯತೆ ಇದೆ. ಜನರೊಂದಿಗೆ ಬೆರೆಯುವ ಗುಣ ಇವರಿಗೆ ಹೆಚ್ಚು. ತುಂಬ ಬುದ್ಧಿಶಾಲಿಗಳು. ಗುರುವಾರ ಹುಟ್ಟಿದವರು. ಗುರು ಗ್ರಹದ ಅಧಿಪತ್ಯ. ಜ್ಞಾನ, ಧರ್ಮ ಮತ್ತು ಅದೃಷ್ಟದ ಸಂಕೇತ. ಇವರು ಪ್ರಾಮಾಣಿಕರು ಮತ್ತು ಸಹಾಯ ಮಾಡುವ ಮನಸ್ಸುಳ್ಳವರು. ಹಿರಿಯರ ಆಶೀರ್ವಾದ ಪಡೆಯುವ ಸಾಧ್ಯತೆ ಹೆಚ್ಚು ಎಂದು ಹೇಳಲಾಗುತ್ತದೆ. ಜೀವನದಲ್ಲಿ ನಿಧಾನವಾಗಿ ಆದರೆ ಸ್ಥಿರವಾದ ಯಶಸ್ಸು ಸಿಗಬಹುದು. ಶುಕ್ರವಾರ ಹುಟ್ಟಿದವರು. ಶುಕ್ರ ಗ್ರಹದ ಪ್ರಭಾವ. ಸೌಂದರ್ಯ, ಕಲೆ, ಐಶ್ವರ್ಯ ಮತ್ತು ಪ್ರೀತಿಯ ಸಂಕೇತ. ಇವರು ಸೃಜನಶೀಲರು. ತುಂಬ ಮೃದು ಸ್ವಭಾವದವರು. ಜನರನ್ನು ಆಕರ್ಷಿಸುವ ಗುಣ ಇವರಲ್ಲಿರುತ್ತದೆ. ಸುಖ ಮತ್ತು ಸಂತೋಷದ ಜೀವನವನ್ನು ಬಯಸುತ್ತಾರೆ. ಶನಿವಾರ ಹುಟ್ಟಿದವರು. ಶನಿ ಗ್ರಹದ ಅಧಿಪತ್ಯ. ಬಹಳ ಜನರು ಶನಿಯನ್ನು ಭಯಪಡುತ್ತಾರೆ. ಆದರೆ ಶನಿ ನ್ಯಾಯದ ದೇವತೆ ಎಂದು ಹೇಳಲಾಗುತ್ತದೆ. ಶನಿವಾರ ಹುಟ್ಟಿದವರು ಸಾಮಾನ್ಯವಾಗಿ ತುಂಬ ಪರಿಶ್ರಮಿಗಳು, ಕಷ್ಟಜೀವಿಗಳು. ಅವರಿಗೆ ಯಶಸ್ಸು ಸ್ವಲ್ಪ ತಡವಾಗಿ ಸಿಗಬಹುದು. ಆದರೆ ಸಿಕ್ಕ ಯಶಸ್ಸು ದೀರ್ಘಕಾಲ ಉಳಿಯುವ ಸಾಧ್ಯತೆ ಇದೆ. ಹಾಗಾದರೆ ಹೆಚ್ಚು ಅದೃಷ್ಟ ಯಾರಿಗೆ? ಇದು ಎಲ್ಲರೂ ಕೇಳುವ ಪ್ರಶ್ನೆ. ಸತ್ಯ ಏನೆಂದರೆ ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ದಿನಕ್ಕೂ ತನ್ನದೇ ಆದ ವಿಶೇಷತೆ ಇದೆ. ಯಾವ ದಿನವೂ ಕೆಟ್ಟ ದಿನವಲ್ಲ. ಯಾವ ದಿನವೂ ಎಲ್ಲರಿಗಿಂತ ಶ್ರೇಷ್ಠವೂ ಅಲ್ಲ.
ಸಮವಾಗಿದೆ. ಒಂದು ಕತೆ. ಒಂದು ಊರಿನಲ್ಲಿ ಇಬ್ಬರು ಸ್ನೇಹಿತರಿದ್ದರು. ಒಬ್ಬನು ಭಾನುವಾರ ಹುಟ್ಟಿದ, ಇನ್ನೊಬ್ಬ ಶನಿವಾರ ಹುಟ್ಟಿದ. ಭಾನುವಾರ ಹುಟ್ಟಿದವನು ತನ್ನ ಅದೃಷ್ಟದ ಬಗ್ಗೆ ಹೆಮ್ಮೆ ಪಡುತ್ತಿದ್ದ. ಶನಿವಾರ ಹುಟ್ಟಿದವನು ಮಾತ್ರ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ. ವರ್ಷಗಳು ಕಳೆದವು. ವರ್ಷಗಳ ನಂತರ ಕೊನೆಗೆ ಯಶಸ್ಸು ಯಾರಿಗೆ ಸಿಕ್ಕಿತು ಗೊತ್ತಾ? ಪರಿಶ್ರಮ ಮಾಡಿದ ವ್ಯಕ್ತಿಗೆ. ಆಗ ಎಲ್ಲರಿಗೂ ಒಂದೇ ಸತ್ಯ ಅರ್ಥವಾಯಿತು. ಅದೃಷ್ಟಕ್ಕಿಂತ ಪರಿಶ್ರಮ ದೊಡ್ಡದು. ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ? ಹಿರಿಯರನ್ನು ಗೌರವಿಸುವುದು, ಸತ್ಯವನ್ನು ಮಾತನಾಡುವುದು, ದೇವರನ್ನು ಸ್ಮರಿಸುವುದು, ಕಷ್ಟಪಟ್ಟು ಕೆಲಸ ಮಾಡಿ ಹಣವನ್ನು ಉಳಿಸುವುದು, ಬೇರೆಯವರಿಗೆ ದುಡಿದಲ್ಲೇ ಸಹಾಯ ಮಾಡುವುದು. ಒಳ್ಳೆಯ ಮನಸ್ಸಿಟ್ಟುಕೊಳ್ಳಿ. ಕೊನೆಯ ಸಂದೇಶ ಸ್ನೇಹಿತರೆ, ನೀವು ಭಾನುವಾರ ಹುಟ್ಟಿರಬಹುದು ಅಥವಾ ಶನಿವಾರ ಹುಟ್ಟಿರಬಹುದು. ಆದರೆ ನೀವು ಭವಿಷ್ಯವನ್ನು ನಿರ್ಧರಿಸುವುದು ನಿಮ್ಮ ಹುಟ್ಟಿದ ದಿನ ಮಾತ್ರವಲ್ಲ, ನಿಮ್ಮ ಆಲೋಚನೆಗಳು ಮತ್ತು ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ನಡತೆ. ದೇವರು ಎಲ್ಲರಿಗೂ ಅವಕಾಶಗಳನ್ನು ಕೊಡುತ್ತಾನೆ. ಈ ಅವಕಾಶಗಳು ಬಳಸಿಕೊಳ್ಳುವುದು ನಮ್ಮ ಕೈಯಲ್ಲಿದೆ. ಆದ್ದರಿಂದ ನಿಮ್ಮ ಜನ್ಮವಾರ ಏನೇ ಇರಲಿ, ಕಷ್ಟಪಟ್ಟು ದುಡಿದರೆ ಎಲ್ಲರಿಗೂ ಅದೃಷ್ಟ. ಆತ್ಮವಿಶ್ವಾಸದಿಂದ ಮುಂದೆ ಸಾಗಿರಿ. ಯಶಸ್ಸು ಖಂಡಿತ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಧನ್ಯವಾದಗಳು.